ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರನ್ನ ಕನ್ನಡದ ಕನಸುಗಾರ ಅಂತ ಕರೀತಾರೆ. ಇವತ್ತಿನ ಕಾಲದಲ್ಲಿ ಅವರ ಸಿನಿಮಾಗಳು ಫ್ಲಾಪ್ ಸಿನಿಮಾಗಳ ಲಿಸ್ಟ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಬಹುದು. ಆದ್ರೆ ಒಂದು ಕಾಲದಲ್ಲಿ ಅವ್ರು ಕಾಣ್ತಾ ಇದ್ದಂತಹ ಕನಸನ್ನ ಬಾಲಿವುಡ್ ಅವರು ಕೂಡ ಕಾಣ್ತಾ ಇರ್ಲಿಲ್ಲ. ಅಷ್ಟರ ಮಟ್ಟಿಗೆ ಅವರ ಐಡಿಯಾಗಳು ಸ್ಯಾಂಡಲ್ವುಡ್ ನಲ್ಲಿ ಆ ಟೈಮಲ್ಲಿ ಕ್ರೇಜಿ ಆಗಿದ್ವು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋದಕ್ಕೆ ಹೊರಟಿರೋದು ಅವರು ಮಾಡಬೇಕು ಅಂತ ಅನ್ಕೊಂಡು ಹಾಗೇನೆ ಅರ್ಧಕ್ಕೆ ನಿಂತಹ ಸಿನಿಮಾಗಳು ಅಥವಾ ಅರ್ಧಕ್ಕೆ ನಿಂತಹ ಕನಸುಗಳು ಅಂತ ಕೂಡ ಹೇಳ್ಬೋದು. ಒಂದೊಂದಾಗೆ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸುಂದರ ಲೋಕ 3 ಬ್ಯಾಕ್ ಟು ಬ್ಯಾಕ್ ಹಿಟ್ಗಳು ಅಂದ್ರೆ ಪ್ರೇಮಲೋಕ, ರಣಧೀರ ಹಾಗೂ ಅಂಜದ ಗಂಡು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು. ಹೀಗಾಗಿ BN ಗಂಗಾಧರ್ ಅವರ ನಿರ್ಮಾಣದಲ್ಲಿ ಈ ಸಿನಿಮಾ ಪ್ರಾರಂಭ ಕೂಡ ಆಗಿತ್ತು. ಮಜಾ ಏನ್ ಗೊತ್ತಾ, ಈ ಸಿನಿಮಾದಲ್ಲಿ ಅನಂತ್ ನಾಗ್ ಹಾಗೂ ಶಂಕರ್ ನಾಗ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಹಾಗೂ ತಮಿಳಿನ ರಜನಿ ಅವರು ಹೀರೋಯಿನ್ ಆಗಿ ಆಯ್ಕೆ ಆಗಿದ್ರು. 100 ದಿನಗಳ ಕಾಲ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿತ್ತು. ಆದ್ರೆ ಈ ಮಧ್ಯದಲ್ಲಿ ಶಂಕರ್ ನಾಗ್ ಅವರ ಅಪಘಾತದಿಂದ ನಿಧನ ಆಗಿದ್ದ ಕಾರಣದಿಂದಾಗಿ ಸಿನಿಮಾನ ಮುಂದುವರಿಸೋದು ಬೇಡ ಅನ್ನೋದನ್ನ ನಿರ್ಧರಿಸಿ ಸಿನಿಮಾನ ಅಲ್ಲೇ ಕೈ ಬಿಡಲಾಗಿತ್ತು. ನಿರ್ಮಾಪಕರು ಹೇಳೋ ಪ್ರಕಾರ ಈ ಸಿನಿಮಾದ ಮೂಲಕ ಅವರು 1 ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿದ್ರಂತೆ, ಅದು ಕೂಡ ಆ ಕಾಲಕ್ಕೆ. ಆದ್ರೆ ಈ ಸಿನಿಮಾ ಹೊರ ಬಂದಿದ್ರೆ ಮಾತ್ರ ಕನ್ನಡದ ಆಡಿಯನ್ಸ್ ಮಟ್ಟಿಗೆ ಒಂದು ವಿಶೇಷವಾದ ಅನುಭವ ಆಗಿರ್ತಾ ಇತ್ತು. ಶಕುನಿ ಎರಡನೇದಾಗಿ ಶಕುನಿ ಸಿನಿಮಾ ಕೂಡ ಇಲ್ಲಿಸ್ಟಲ್ಲಿ ಕಾಣಿಸ್ಕೊಳುತ್ತೆ. ಜಸ್ಟ್ ನಿಮ್ಮ ಲುಕ್ ಚೆನ್ನಾಗಿಲ್ಲ ಅಂತ ರಾಮು ಹೇಳಿದಕ್ಕೆ ಈ ಸಿನಿಮಾ ನಿಂತೇ ಬಿಡುತ್ತಂತೆ. ಉದ್ದ ಕೂದಲಿನಲ್ಲಿ ರವಿಚಂದ್ರನ್ ಈ ಸಿನಿಮಾವನ್ನ 40% ಶೂಟಿಂಗ್ ಕೂಡ ಮಾಡಿದ್ರು. ರವೀನಾ ಟಂಡನ್, ಜೂಹಿ ಚಾವ್ಲಾ ಹಾಗೂ ನಗ್ಮಾ ಅವರಂತಹ ಬಿಗ್ ಸ್ಟಾರ್ ಗಳು ಕೂಡ ಇದರಲ್ಲಿ ನಟಿಸೋದು ಪಕ್ಕಾ ಆಗಿತ್ತು. ಈ ಸಿನಿಮಾ ನಿಲ್ಸಿದ್ದಕ್ಕೆ ರಾಮು ಅವರಿಗೆ ಅದೇ ಬ್ಯಾನರ್ ನಲ್ಲಿ ಮಲ್ಲಾ ಸಿನಿಮಾವನ್ನ ಮಾಡಿ ನಮ್ಮ ಕ್ರೇಜಿ ಸ್ಟಾರ್ ಗೆಲ್ಸಿರೋದು ಕೂಡ ಇತಿಹಾಸ. ಇನ್ನು 3ನೇ ಸಿನಿಮಾ ಅನೌನ್ಸ್ ಕೂಡ ಆಗಿತ್ತು ಹಾಗೂ ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ರವಿಚಂದ್ರನ್ ಹಾಗೂ ಹಂಸಲೇಖಾ ಅವರ ಕಾಂಬಿನೇಷನ್ ಕೂಡ ಆಗಿರೋದ್ರಿಂದಾಗಿ ಸಾಕಷ್ಟು ಅಭಿಮಾನಿಗಳಿಗೆ ಮನಸ್ಸಿಗೆ ಹತ್ರ ಆಗುವಂತಹ ಸಿನಿಮಾ ಆಗ್ಬೋದಾಗಿತ್ತು. ಆದ್ರೆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಕೂಡ ಈ ಸಿನಿಮಾ ಯಾಕೋ ಗೊತ್ತಿಲ್ಲ ಅನೌನ್ಸ್ಮೆಂಟ್ ಆದ್ಮೇಲೆ ಕೂಡ ಕ್ಯಾನ್ಸಲ್ ಆಗೋಯ್ತು. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ಹಂಸಲೇಖಾ ಅವರ ನಡುವಿನ ಮನಸ್ತಾಪ ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಹೀಗಾಗಿ ಇದು ಕೂಡ ಒಂದು ಕಾರಣ ಆಗಿರಬಹುದು ಅನ್ನೋದು ಗಾಂಧಿನಗರದ ಮಂದಿಯ ಕೆಲವೊಂದು ಊಹಾಪೋಹಗಳು. ಆದಿಶೇಷ ಮಲ್ಲಾ ಸಿನಿಮಾ ಗೆದ್ದ ನಂತರ ಆದಿಶೇಷ ಅಂತ ಒಂದು ಸಿನಿಮಾನ ರವಿಚಂದ್ರನ್ ಅವರು ಮಾಡಬೇಕಾಗಿತ್ತು ಹಾಗೂ ಈ ಸಿನಿಮಾಗೆ ಅವರೇ ಕತೆ, ನಟನೆ, ಡೈರೆಕ್ಷನ್, ಸಾಹಿತ್ಯ, ಸಂಗೀತ ಹಾಗೂ ಚಿತ್ರಕಥೆ ಕೂಡ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ರು. ಕನಕಪುರ ಶ್ರೀನಿವಾಸ್ ಅವರು ಈ ಸಿನಿಮಾಗೆ ಬಂಡವಾಳ ಹೂಡೋದಕ್ಕೆ ಕೂಡ ಮುಂದೆ ಬಂದಿದ್ರು ಹಾಗೂ ಈ ಸಿನಿಮಾಗೆ ನಾಯಕಿಯರಾಗಿ ಜೂಹಿ ಚಾವ್ಲಾ, ಖುಷ್ಬು, ಸ್ನೇಹ ಹಾಗೂ ಪ್ರೀತಿ ಜಂಗಿಯಾನಿಯಾ ಅವರನ್ನ ಕೂಡ ಆಯ್ಕೆ ಮಾಡಿದ್ರು. ಇದೆಲ್ಲ ಆಗಿ ಇನ್ನೇನ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅನ್ನೋಷ್ಟರ ಒಳಗೆ ಅದ್ಯಾಕೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಈ ಸಿನಿಮಾ ಕೂಡ ನಿಂತು ಹೋಯ್ತು. ಸಾಕಷ್ಟು ಜನರಿಗೆ ಅದೊಂದು ಅನುಮಾನ ಇರಬಹುದು. ಅದೇನಪ್ಪಾ ಅಂದ್ರೆ ಅಷ್ಟೊಂದು ದೊಡ್ಡ ನಿರ್ಮಾಪಕ, ನಿರ್ದೇಶಕ ಆಗಿದ್ರು ಕೂಡ ರವಿಚಂದ್ರನ್ ಅವರು ಯಾಕೆ ತಮ್ಮ ಮಕ್ಕಳಿಗೆ ಸಿನಿಮಾ ಮಾಡಿಲ್ಲ ಅಂತ. ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಆದ್ರೆ ಆ ಪ್ರಯತ್ನ ಅರ್ಧದಲ್ಲಿ ನಿಂತು ಹೋಯ್ತು ಅಂತ ಹೇಳ್ಬೋದು. ಎಸ್, ಮನೋರಂಜನ್ ಅವರಿಗೆ ಪ್ರೇಮಲೋಕದಲ್ಲಿ ರಣಧೀರ ಅಂತ ಒಂದು ಸಿನಿಮಾನ ಮಾಡಬೇಕು ಅಂತ ಸಿನಿಮಾ ಸೆಟ್ ಕೂಡ ಏರಿತು. ಆದ್ರೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ಸಿನಿಮಾ ಮುಂದುವರಿಲೇ ಇಲ್ಲ. ಇನ್ನು ಈ ಸಾಲಿನಲ್ಲಿ ಕೊನೆದಾಗ ಕಾಣಿಸ್ಕೊಳ್ಳೋದು ಹಾಗೂ ಎಲ್ಲಕ್ಕಿಂತ ಪ್ರಮುಖವಾದ ಸಿನಿಮಾ ಅಂತ ಅಂದ್ರೆ ಅದು ಮಂಜಿನ ಹನಿ. ಖಂಡಿತವಾಗ್ಲೂ ಕ್ರೇಜಿ ಸ್ಟಾರ್ ಅವರ ಸಿನಿಮಾ ಜೀವನದ ಅತ್ಯಂತ ಪ್ರಮುಖ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ಇಂಥ ಡ್ರೀಮ್ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗ್ಲಿಲ್ಲ ಅನ್ನೋದೇ ಬೇಸರದ ವಿಚಾರ. ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾವನ್ನ ಸಂದೇಶ್ ನಾಗರಾಜ್ ಅವರು ನಿರ್ಮಾಣ ಮಾಡಬೇಕಾಗಿತ್ತು. ಆಗ ಸಿನಿಮಾದ ಬಜೆಟ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದ ಹಾಗೆ ಅವರು ಕೂಡ ಹಿಂದೆ ಸರ್ಕೋತಾರೆ. ಅದಾದ್ಮೇಲೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ತಾನೇ ನಿರ್ಮಾಣ ಮಾಡ್ತೀನಿ ಅಂತ ಮುಂದೆ ಬಂದು ಸಿನಿಮಾವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಈ ಸಿನಿಮಾದ ಸ್ಕ್ರಿಪ್ಟ್ 2-3 ಬಾರಿ ಚೇಂಜ್ ಆಗಿದ್ದು ಕೂಡ ಈ ಸಿನಿಮಾಗೆ ಹೊಡೆತ ಬೀಳೋದಕ್ಕೆ ಒಂದು ಕಾರಣ. ಈ ಸಿನಿಮಾದ ಬಜೆಟ್ ಯಾವ ಮಟ್ಟಿಗೆ ಹೆಚ್ಚಾಯಿತು ಅಂತಂದ್ರೆ ಈ ಸಿನಿಮಾ ಮಾಡೋದಕ್ಕಾಗಿ ಬೇರೆ ಬೇರೆ ಸಿಕ್ಕ ಸಿನಿಮಾಗಳನ್ನೆಲ್ಲ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟಿಸೋದಕ್ಕೆ ಹೋಗ್ತಾರೆ. ಅಲ್ಲಿಂದ ಬಂದ ದುಡ್ಡನ್ನೆಲ್ಲ ಇದೇ ಸಿನಿಮಾದ ಮೇಲೆ ಸುರಿತಾರೆ. ಸಿನಿಮಾದಲ್ಲಿ ನಾಯಕಿಯಾಗಿ ಹರಿಪ್ರಿಯಾ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಅಷ್ಟೆಲ್ಲಾ ಪ್ರಯತ್ನಗಳ ನಂತರ ಕೂಡ ಸಿನಿಮಾ ಕಂಪ್ಲೀಟ್ ಆಗ್ಲಿಲ್ಲ, ರಿಲೀಸ್ ಕೂಡ ಆಗ್ಲಿಲ್ಲ. ಖಂಡಿತವಾಗ್ಲೂ ತಮ್ಮ ಸಿನಿಮಾ ಜೀವನದ ಕೊನೆಯಲ್ಲಿ ಕೂಡ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಅದೊಂದು ರಿಗ್ರೆಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ತಮ್ಮ ಡ್ರೀಮ್ ಪ್ರಾಜೆಕ್ಟ್ ಮಂಜಿನ ಹನಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ. ಇವಿಷ್ಟು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅರ್ಧಕ್ಕೆ ನಿಂತು ಹೋದಂತಹ ಸಿನಿಮಾಗಳು. ಇದರಲ್ಲಿ ಯಾವ ಸಿನಿಮಾ ನಿಮ್ಮ ಎಕ್ಸೈಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.